गुलबर्गा लारी डिस्ट्रिक्ट एसोसिएशन की तरफ से आज गुलबर्गा में जो है लारी चक्का जाम का जो है प्रोग्राम शुरू हो चुका है और ये प्रोग्राम इंडेफिनेट है। जब तक हमारे को बेंगलुरु से जो है कोई इंस्ट्रक्शन नहीं मिलता हम जो है जब तक जो है ये बंद को जो है नहीं जाएंगे, क्योंकि चालू करने के लिए जो है बेंगलुरु से इंस्ट्रक्शन है उनके फॉलो में जा रहे हैं हम। और ये जो है 4 पॉइंट पे जो है हम चक्का जाम कर रहे हैं। फर्स्ट डीजल का जो रेट जो है अननेसेसरी जो बढ़ाया गया है उसके खिलाफ एहतजाज को जा रहे हैं हम। दूसरा जो है टोल नाका, टोल प्लाजा पे जो है टोल को एक्सटेंशन किया गया है, अननेसेसरी है वो, उसके खिलाफ हम जा रहे हैं। तीसरा जो है आरटीओ चेकपोस्ट का जो है ज़रा ज़्यादा चोर हो गया उसका एक है। और चौथा जो है एफसी की जो फीस जो है एक्स्ट्रा जो किया गया है जिससे लारी ओनर को तकलीफ हो रही है, ये लारी ओनर की तकलीफ को दूर करने के लिए हम ये रोड पे जो है चक्का जाम कर रहे हैं। और ये चक्का जाम जो है इंडेफिनेट है, इसका कोई टाइम नहीं है। जब तक जो है वहाँ पर हमारी सरकार जो है हमें उनको बुला के कोई ऑप्शन में नहीं लेती, जब तक हम ये चक्का जाम जो है रखेंगे, हम ये बरकरार रखेंगे। और इसी तरीके से पीसफुल जो है हम ये चक्का जाम करके हम गवर्नमेंट को जो है हमारा एक आंसर देना चाह रहे हैं हम। बस अभी तक कहते हुए जो है मैं मेरे सर अगर उनको तकलीफ हो गई तो सर उसका क्या है? उसको तकलीफ नहीं देंगे, क्योंकि वो भी जो है डीजल डालता है उसको भी तो तकलीफ है। चाहे भले कोई भी स्टेट का हो, ये लारी डीजल के रेट के लिए क्या जा रहा है, इसका एडवांटेज जो है एमएच रंदे, टीएच रंदे, एपी रंदे, आरजे रंदे, जीजे रंदे, किसी को नहीं, सबको जो है इसका बेनिफिट है। कब तक रहेंगे सर आप? ये इंडेफिनेट है, ये इसको जो है जब तक सरकार हमको बुलाकर कोई ऑप्शन नहीं लेती, कोई हमको जो है कोई आश्वासन नहीं देती, जब तक हमें चक्का जाम रखेंगे हम। अब्दुल रशीद दफेदार ಸರ್, ಗುಲ್ಬರ್ಗ ಲಾರಿ ಓನರ್ ಅಸೋಸಿಯೇಷನ್ ಜನರಲ್ ಸೆಕ್ರೆಟರಿ ಮಾತಾಡೋದು. ನಮಗೆ ಡಿಜೆಲು ದರ ಹೆಚ್ಚಿಗೆ ಮಾಡಿದ್ದಾರೆ, ಮತ್ತು ಟೂಲು ಬಾರ್ಡರ್ ಚೆಕ್ ಪೋಸ್ಟ್ ಮತ್ತಂದರೆ ನಮ್ಮದು FC ಅದರ ಸಲುವಾಗಿ ಸ್ಟ್ರೈಕ್ ಮಾಡ್ತಾಯಿದ್ದೇವೆ ಸರ್. ಸರ್ ಇದ್ರದ್ದೇನು ಟೈಮ್ ಇಲ್ಲ ಸರ್. ಅವ್ರು ನಮ್ಮ ಸರ್ಕಾರ ಏನು ಒಪ್ಪಿಗೆ ತೊಗೊಂತಂದರೆ ಕ್ಲೋಸ್ ಆಗ್ಬೋದು, ಅವ್ರು ಒಪ್ಪಲಿಲ್ಲ ಅಂದರೆ ಇಷ್ಟೇ ನಡೆಯೋದು. ಡೀಸೆಲ್, ಟೂಲ್, RTO ಬಾರ್ಡರ್ ಚೆಕ್ ಪೋಸ್ಟ್ ಮತ್ತಂದ್ರೆ FC ಇದಕ್ಕೇನು ಹೇಳೋಕ್ಕಾಗಲ್ಲ ಸರ್. ನಮ್ಮ ಸರ್ಕಾರ ಒಪ್ಪಿದ್ರೆ ಕ್ಲೋಸ್ ಆಗುತ್ತೆ, ಇಲ್ಲ ಅಂದರೆ ಇಲ್ಲ, ಇಷ್ಟೇ ಇರೋದು. ಆಲ್ರೆಡಿ ನಮ್ಮ ಅಧ್ಯಕ್ಷರಾದ GR ಷಣ್ಮುಗಪ್ಪ ಅವರೆಲ್ಲ ನೋಟಿಸ್ ಕಳಿಸಿದ್ದಾರೆ ಸರ್, ರಿಪ್ಲೈ ಬರಲಿಲ್ಲ, ಅದಕ್ಕೋಸ್ಕರನೇ ನಾವು ಮಾಡ್ತಾಯಿದ್ದೇವೆ. ಗುಲ್ಬರ್ಗ ಲಾರಿ ಓನರ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಪ್ರಕಾಶ್ ಖೇಮ್ಜಿ ಮಾತಾಡೋದು. ನಮ್ಮ ಬೇಡಿಕೆ ಲಾರಿ ಸ್ಟ್ರೈಕ್ ಸಂಬಂಧ ನಮ್ಮ ಬೇಡಿಕೆ ಡೀಸೆಲು, ಟೋಲು, FC और टोल नाका ಸಂಬಂಧ ನಮ್ಮ ರಾಜ್ಯದ ಅಧ್ಯಕ್ಷ RG ಷಣ್ಮುಗಪ್ಪ ಅವರು ಸ್ಟ್ರೈಕ್ಗೆ ಇಳಿದಿದ್ದಾರೆ. ಅದರ ಸಂಬಂಧ ನಮಗೆ ಅವರ ಆದೇಶದಂತೆ ನಾವು ಸ್ಟ್ರೈಕ್ ಮಾಡಲು ತಯಾರಾಗಿದ್ದೇವೆ. ನಮ್ಮ ಷಣ್ಮುಗಪ್ಪ ಅವರಿಗೆ ಕರ್ನಾಟಕ ಸರ್ಕಾರ ಕರೆದು ಏನರೇ ಸ್ಟೇಟ್ಮೆಂಟ್ ಕೊಟ್ಟರಂದ್ರೆ ವಾಪಸ್ ತೊಗೋಬೋದು, ಇಲ್ಲ ನಾಳೆ ನಾಡ್ದು ಹಚ್ಚಿ ನಾಡ್ದು 3-4 ದಿವಸ ಭೀ ನಡಿಬೋದು, ಸ್ಟ್ರೈಕ್ ನಡಿಬೋದು. ಎಷ್ಟು ದಿವಸ ಸರ್ ರೇಟ್ ಹೆಚ್ಚಿಗಾಗಿ ಡೀಸೆಲ್ 2 ರೂಪಾಯಿ ಡೀಸೆಲ್ ಹೆಚ್ಚಾಗಿತ್ತು. FCದು 2000 ಇದ್ದು 4000 ಮಾಡ್ಯಾರ. ಟೂಲ್ ನಾಕ 25% ಹೆಚ್ಚಾರ. FCದು ಮತ್ತು ನಮ್ಮ ಸ್ವಲ್ಪ ಲಾರಿ ಡ್ರೈವರ್ ಓನರ್ಸ್ಗಳಿಗೆ ಭಾಳ ತಕ್ಲೀಫ್ ಆಯ್ತು ಅಂತ ಸ್ಟ್ರೈಕ್ ಮಾಡಿ. ಬಾರ್ಡರ್ ಚೆಕ್ ಪೋಸ್ಟ್ಗಳಿಗೆ ಹರಾಸ್ಮೆಂಟ್ ನಡೆದದೆ ಸರ್. ಈರುಳ್ಳಿ ಗಾಡಿ ಇದ್ದರೆ 700 ಕೊಡು, 800 ಕೊಡು, 1000 ಕೊಡು, ಈ ಥರ ಎಲ್ಲ ನಮಗೆ ಹರಾಸ್ಮೆಂಟ್ ನಡೆದೈತಿ. ಈ ಹೋರಾಟ ಇಲ್ಲಿ ತನಕ ನಡೆಯುತ್ತೋ ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ನಮ್ಮ ಷಣ್ಮುಗಪ್ಪ ಅವರು ನಮ್ಮ ಅಧ್ಯಕ್ಷರು ಏನು ಹೇಳ್ತಾರೆ ಆ ಮೇರೆಗೆ ಹೋಗೋದು. ನಾವು ಪ್ರಕಾಶ್ ಖೇಮ್ಜಿ ಗುಲ್ಬರ್ಗ ಲಾರಿ ಓನರ್ ಅಸೋಸಿಯೇಷನ್ ಅಧ್ಯಕ್ಷ. ಗುಲ್ಬರ್ಗ ಲಾರಿ ಓನರ್ ಅಸೋಸಿಯೇಷನ್ ಅಧ್ಯಕ್ಷ ಪ್ರಕಾಶ್ ಖೇಮ್ಜಿ ಮಾತಾಡೋದು. ಗುಲ್ಬರ್ಗದಲ್ಲಿ ಸ್ಟ್ರೈಕ್ ಮಾಡಕತ್ತಿದ್ದೇವೆ. ಎದುರು ಸಲುವಾಗಿ ಅಂದರೆ ಡೀಸೆಲ್ಲು ಅವ್ರ ಟೂಲ್ ನಾಕ, RTO, FC ಫೀಸ್ ಸಲುವಾಗಿ ನಮ್ಮ ರಾಜ್ಯ ಅಧ್ಯಕ್ಷರಾದ GR ಷಣ್ಮುಗಪ್ಪ ಅವರ ಆದೇಶದಂತೆ ನಾವು ಗುಲ್ಬರ್ಗದಲ್ಲಿ ಸ್ಟ್ರೈಕ್ ಮಾಡಕತ್ತಿದ್ದೇವೆ. ಅವರು ನಮ್ಮ ಅಧ್ಯಕ್ಷರಿಗೆ ಷಣ್ಮುಗಪ್ಪ ಅವರಿಗೆ ಕರೆದು ಸರ್ಕಾರ ಏನು ಹೇಳುವುದಕ್ಕೆ ಅಲ್ಲಿವರೆಗೆ ತನಕ ನಾವು ಸ್ಟ್ರೈಕು 2 ದಿವಸ ಆಗ್ಬೋದು, 1 ದಿವಸ ಆಗ್ಬೋದು, ನಾಳೆ ಆಗ್ಬೋದು, ನಾಡ್ದು ಆಗ್ಬೋದು, ನಮ್ಮ ಅಧ್ಯಕ್ಷರು ಹೇಳಿದಂತೆ ನಾವು ನಡೆದುಕೊಳ್ಳುತ್ತೇವೆ. ಅದರ ಸಂಬಂಧ ಸ್ಟ್ರೈಕ್ ಆಯಿತು. ಎಷ್ಟು ದಿವಸ ಆಗುತ್ತೆ ಏನು ಗೊತ್ತಿಲ್ಲ 2 ದಿವಸ 3 ದಿವಸ, ಇವತ್ತೇ ಮುಗಿಬೋದು. ಸರ್ಕಾರ ಒಪ್ಪಂದ್ರೆ ಯಾವಾಗ ಆಗುತ್ತೆ ಸರ್. ಡೀಸೆಲ್ ಏರಿಕೆ ಎಷ್ಟಾಗಿದೆ ಸರ್? 2 ರೂಪಾಯಿ ಹೆಚ್ಚಿಗೆ ಡೀಸೆಲ್ ಬಗ್ಗೆ ಹೋರಾಟ ಇಲ್ಲ. ಡೀಸೆಲ್, FC, ಟೂಲು, FC, RTO ಬಾರ್ಡರ್ MS ವಾಹನ, AP ವಾಹನ, TS ವಾಹನ ಯಾವೇ ಬಂದು ಅಂದರೆ ಅವ್ರಿಗೆ ಕನ್ವಿನ್ಸ್ ಮಾಡಿ ನಮ್ಮ ನೋಡಪ್ಪ ನಮ್ಮ ಸಲುವಾಗಿ ಸಹಕಾರ ಕೊಡ್ರಿ ಅಂತಂದು ನಾವು ಗಾಡಿಗಳು ಅವ್ರಿಗೆ ಹೇಳಿ ಕನ್ವಿನ್ಸ್ ಮಾಡಿ ಗಾಡಿಗಳು ಹಚ್ಕೋತೀವಿ. ನಮ್ಮಲ್ಲಿ ಪಾರ್ಕಿಂಗ್ ಐತಿ. ಹಾಂ, ನಾ ಗುಲ್ಬರ್ಗಲಿಂದ ಅಧ್ಯಕ್ಷ ಮಾತಾಡೋದು.
ಪ್ರಕಾಶ್ ಕೆಂಜಿ ಅಂತ.